ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಡಿಸೆಂಬರ್ 19 ಭಯಂಕರವಾದ ಅಮಾವಾಸ್ಯೆಯ ನಂತರ ಇವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಇವರ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಒಬ್ಬ ಹೊಸ ವ್ಯಕ್ತಿಯ ಆಗಮನ ಇವರ ಜೀವನದ ರಹಸ್ಯವಾದ ತಿರುವನ್ನು ವಿಶೇಷವಾಗಿ ಸಂಭವಿಸುವ ಸಾಧ್ಯತೆ ಇದ್ದು, ಇವರ ಕಷ್ಟಗಳಿಗೆ ಪರಿಹಾರವನ್ನು ಕೊಡುವಂತಹ ಹೊಸ ವ್ಯಕ್ತಿಯ ಆಗಮನ ಯಾವ ರೀತಿ ಇವರ ಜೀವನದಲ್ಲಿ ನಡೆಯುತ್ತದೆ, ಯಾವ ದೊಡ್ಡ ರಹಸ್ಯ ಪವಾಡ ಸಂಭವಿಸುತ್ತದೆ, ಮೇಷರಾಶಿಯವರ ಜೀವನ ಯಾವ ರೀತಿ ತಿರುವಿನಿಂದ ಮತ್ತು ಅದೃಷ್ಟದಿಂದ ಕೂಡಿರುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೇಷರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಕಷ್ಟಗಳು ಕಣ್ಮರೆಯಾಗಿ ಸುಖ ಶಾಂತಿ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುವುದಕ್ಕೆ ಕೆಲವೇ ಇನ್ನೇನು ದಿನಗಳು ಬಾಕಿ ಇದೆ. ಈ ಸಮಯ ನೀವು ಮಾಡುವಂತಹ ಕೆಲವೊಂದಿಷ್ಟು ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿರುತ್ತದೆ. ಕೇವಲ ಈ ಒಂದು ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ. ನೀವು ನಂಬುವಂತಹ ದೈವದ ಸ್ಪಷ್ಟವಾದ ಸಂದೇಶ ಇದಾಗಿರುತ್ತೆ. ಇದನ್ನು ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಬರಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಮನುಷ್ಯನ ಜೀವನ ಎನ್ನುವುದು ಒಂದು ನಿಗೂಢವಾದ ಪಯಣ. ನಾವು ಅಂದುಕೊಂಡಂತೆ ಇಲ್ಲಿ ಎಲ್ಲವೂ ನಡೆಯೋದಿಲ್ಲ, ಆದರೆ ವಿಧಿಯು ಅಂದುಕೊಂಡಂತೆ ಎಲ್ಲವೂ ನಿಖರವಾಗಿ ನಡೆಯುತ್ತದೆ. ಮೇಷರಾಶಿಯವರ ಬದುಕು ಕೂಡ ಕಳೆದ ಕೆಲವು ಸಮಯದಿಂದ ತೊಂದರೆಯ ಸುಳಿಯಲ್ಲಿ ಸಿಲುಕಿದಂತೆ ಭಾಸವಾಗುತ್ತಿರಬಹುದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೈಗೆಟುಕದ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಇಲ್ಲದ ದಿನಗಳು ಮತ್ತು ಯಾರೋ ಒಬ್ಬರ ಬೆಂಬಲಕ್ಕಾಗಿ ಅಪಹಪಿಸುತ್ತಿರುವಂತಹ ಮನಸ್ಸು, ಇವೆಲ್ಲವೂ ಈ ರಾಶಿಯವರನ್ನ ಕಾಡಿರಬಹುದು. ಆದರೆ ಕಾಲ ಎನ್ನುವುದು ಎಂದಿಗೂ ಕೂಡ ಒಂದೇ ರೀತಿ ಇರೋದಿಲ್ಲ. ಕತ್ತಲಾದ ಮೇಲೆ ಬೆಳಕು ಬರಲೇಬೇಕು. ಅದೇ ರೀತಿ ಡಿಸೆಂಬರ್ 19 ನಂತರ ಈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಬಾಳಿನಲ್ಲಿ ಅದ್ಭುತವಾದ ಜ್ಯೋತಿ ಬೆಳಗುವ ಸಮಯ. ಸತ್ಯದಂತೆ ಕಷ್ಟಗಳ ಸರಮಾಲೆ ಮುಗಿದು ಸುಖದ ಸಮಯ ಆರಂಭವಾಗುವ ಗಳಿಗೆ ಈ ಸನ್ನಿಹಿತವಾಗಿದೆ. ಅದರಲ್ಲೂ ಕೂಡ ಮೇಷರಾಶಿಯವರ ಪಾಲಿಗೆ ಕೇವಲ ದಿನಗಳಾಗಿ ಉಳಿಯೋದಿಲ್ಲ, ಬದಲಾಗಿ ಅದೊಂದು ಹೊಸ ಯುಗದ ಆರಂಭ ಎಂದೇ ಹೇಳಬಹುದು. ಈ ಸಮಯವು ಬದುಕಿನ ಪುಟದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಪವಾಡವೊಂದಕ್ಕೆ ಸಾಕ್ಷಿಯಾಗುತ್ತೆ. ಈ ಪವಾಡವು ಆಕಾಶದಿಂದ ಹಠಾತ್ತನೆ ಬೀಳುವ ಮಾಯಾಜಾಲವಲ್ಲ, ಬದಲಾಗಿ ನಿಮ್ಮ ಬದುಕಿನ ಶಕ್ತಿಯನ್ನು ಮತ್ತು ದಿಕ್ಕನ್ನು ಬದಲಾಯಿಸುವ ಒಂದು ದೈವಿಕ ಸಂಕೇತವಾಗಿದೆ. ಮೇಷರಾಶಿಯವರು ಮೂಲತಃ ಬೆಂಕಿಯಂತೆ ತೀಕ್ಷ್ಣವಾದ ಸ್ವಭಾವದವರು ಮತ್ತು ಉತ್ತಮವಾದ ಉತ್ಸಾಹವುಳ್ಳವರಾಗಿರ್ತಾರೆ. ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಂತರಿಕ ಶಕ್ತಿಯು ಕುಂದಿದಂತೆ ಅಥವಾ ದಾರಿ ತಪ್ಪಿದಂತೆ ನಿಮಗೆ ಅನಿಸುತ್ತಿರಬಹುದು. ಇದಕ್ಕೆಲ್ಲ ಕಾರಣ ಸಮಯದ ಪರೀಕ್ಷೆ. ಆದರೆ ಡಿಸೆಂಬರ್ 19 ನಂತರ ಗ್ರಹಗತಿಗಳ ಸೂಕ್ಷ್ಮ ಬದಲಾವಣೆಯು ನಿಮ್ಮ ಆಲೋಚನೆಗಳಲ್ಲಿ ಮತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ಅದೃಶ್ಯ ಬದಲಾವಣೆಯನ್ನು ತರುತ್ತದೆ. ಇದೊಂದು ಬಗೆಯ ಮೌನ ಕ್ರಾಂತಿ. ಇದು ಗದ್ದಲವಿಲ್ಲದೆ ಬಂದು ನಿಮ್ಮ ಬದುಕನ್ನು ಸೇರಿಕೊಳ್ಳುತ್ತದೆ. ದೈವಿಕ ಹಸ್ತಕ್ಷೇಪ ಈ ಸಮಯದಲ್ಲಿ ನಿಮಗೆ ಅರಿವಿಲ್ಲದೆಯೇ ನಿಮ್ಮ ಅಂತರಾತ್ಮವು ಜಾಗೃತವಾಗುತ್ತದೆ. ಈ ಸಮಯದಲ್ಲಿ ನೀವು ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಧ್ಯಾನ ಮಾಡೋದು, ಯೋಗ ಮಾಡೋದು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದೋದು ನಿಮ್ಮ ಸಕಾರಾತ್ಮಕ ಬದಲಾವಣೆಯನ್ನು ಬದಲಾಯಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲ ಸೂಚನೆಗಳು ದೇವರು ಕೊಡ್ತಿರ್ತಕ್ಕಂಥ ಆಶೀರ್ವಾದ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಯಾವ ನಿರ್ಧಾರದಿಂದ ದೂರ ಇರಬೇಕು, ಯಾವ ರೀತಿ ತಲುಪಿದರೆ ಯಶಸ್ಸಿನ ಹೆಜ್ಜೆ ಸರಾಗವಾಗಿ ಸಾಗುತ್ತೆ ಎಂಬ ಸಂಪೂರ್ಣವಾದ ಅನುಗ್ರಹ ಮತ್ತು ಅನುಭವ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಪೂಜೆ, ಪುನಸ್ಕಾರ, ಅನುಷ್ಠಾನಗಳು ನಿಮ್ಮನ್ನ ದೊಡ್ಡ ವ್ಯಕ್ತಿಯಾಗಿ ಮಾಡಲು ಸಾಧ್ಯ ಮಾಡಿಕೊಡುತ್ತೆ. ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ, ಕಣ್ಣೀರು, ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿರುವಂತಹ ಮೇಷರಾಶಿಯವರಿಗೆ ಇದು ನಿಮ್ಮ ಜೀವನವನ್ನ, ನಿಮ್ಮ ಬಾಳನ್ನ ಬೆಳಕು ಮಾಡಲು ಬಂದಿರುವಂತಹ ದೊಡ್ಡ ಅವಕಾಶ ಎಂಬುದನ್ನು ಮರೆಯಬೇಡಿ. ಮುಂಬರುವಂತಹ ಪವಾಡವು ನಿಮ್ಮ ಕಣ್ಣಿಗೆ ಕಾಣುವ ವಸ್ತುವಲ್ಲ, ಬದಲಾಗಿ ಅದು ನಿಮಗೆ ಸಿಗುವ ಅನುಭವಗಳಲ್ಲಿ ಅಡಗಿರುತ್ತದೆ. ಈ ಪವಾಡದ ಮೊದಲ ಹಂತವೇ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಧೈರ್ಯ ಮತ್ತು ಸ್ಪಷ್ಟತೆ. ಇಷ್ಟು ದಿನ ಗೊಂದಲದ ಗೂಡಾಗಿದ್ದ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತವಾಗುತ್ತದೆ. ಈ ಶಾಂತಿಯೇ ಮುಂಬರುವ ದೊಡ್ಡ ಬದಲಾವಣೆಯ ಮುನ್ಸೂಚನೆಯಾಗಿರುತ್ತೆ. ಇದನ್ನು ನೀವು ಕಂಡುಕೊಳ್ಬೇಕಾಗುತ್ತೆ. ಈ ರಹಸ್ಯ ಪವಾಡವು ನಿಮ್ಮ ಬದುಕಿನ ಅಡಿಪಾಯವನ್ನೇ ಗಟ್ಟಿಗೊಳಿಸುವಂಥದ್ದು. ಇದುವರೆಗೂ ನೀವು ನಂಬಿದಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಕಳಚಿ ಬೀಳುತ್ತವೆ ಮತ್ತು ಸತ್ಯದ ದರ್ಶನವಾಗುತ್ತದೆ. ಈ ಬದಲಾವಣೆಯು ನಿಮಗೆ ಗೊತ್ತಿಲ್ಲದಂತೆಯೇ ನಿಮ್ಮನ್ನು ಆವರಿಸಿಕೊಳ್ಳುವ ಒಂದು ನಿರ್ದಿಷ್ಟವಾದ ದಿಕ್ಕಿನತ್ತ ಸೆಳೆಯುತ್ತದೆ. ಆ ದಿಕ್ಕಿನಲ್ಲಿಯೇ ನಿಮಗಾಗಿ ಕಾಯುತ್ತದೆ ಒಂದು ಆಶ್ಚರ್ಯಕರವಾದ ತಿರುವು. ಆ ತಿರುವು ನಿಮ್ಮ ವೃತ್ತಿ ಬದುಕಿನದ್ದಾಗಿರಬಹುದು ಅಥವಾ ವೈಯಕ್ತಿಕ ಬದುಕಿದ್ದೇ ಆಗಿರಬಹುದು, ಆದರೆ ಅದರ ಪರಿಣಾಮ ಮಾತ್ರ ಬಹಳ ಆಳವಾಗಿರುತ್ತದೆ. ಪ್ರಕೃತಿಯ
ಪ್ರಕೃತಿಯು ಮೇಷ ರಾಶಿಯವರಿಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ನೀಡಲು ಸಿದ್ಧ ಮಾಡುತ್ತಿದೆ. ಆ ಉಡುಗೊರೆಯ ಆಂತರಿಕ ಶಕ್ತಿ ಮತ್ತು ಬಾಹ್ಯ ಸಮಯದ ಸಮ್ಮಿಲನ. ಈ ಸಮಯವು ನೀವು ಇದುವರೆಗೂ ಪಟ್ಟ ಕಷ್ಟಗಳಿಗೆ ಪರಿಹಾರವನ್ನು ನೀಡುವ ಸಮಯವಲ್ಲ, ಬದಲಾಗಿ ಆ ಕಷ್ಟಗಳನ್ನು ಮೆಟ್ಟಿ ನಿಂತು ಹೊಸ ಸಾಮ್ರಾಜ್ಯವನ್ನು ಕಟ್ಟುವ ಸಮಯ. ಈ ಪವಾಡವು ನಿಮ್ಮ ಬದುಕಿನ ಚಿತ್ರಣವನ್ನೇ ಬದಲಾಯಿಸುವ ತಾಕತ್ತನ್ನು ಹೊಂದಿದೆ. ಯಾವುದೇ ಪವಾಡವು ಸಂಪೂರ್ಣವಾಗುವುದು ಮನುಷ್ಯರ ಸಂಬಂಧಗಳ ಮೂಲಕವೇ. ದೇವರು ನಿಮಗೆ ನೇರವಾಗಿ ಇಳಿದು ಬಂದು ಸಹಾಯ ಮಾಡೋದಕ್ಕೆ ಆಗೋದಿಲ್ಲ, ಬದಲಾಗಿ ಮನುಷ್ಯರ ರೂಪದಲ್ಲಿ ಬಂದು ನಿಮ್ಮ ಕೈ ಹಿಡಿಯುತ್ತಾರೆ ಎಂಬ ಮಾತಿದೆ. ಮೇಷ ರಾಶಿಯವರ ಬದುಕಿನಲ್ಲಿ ಡಿಸೆಂಬರ್ 19ರ ನಂತರ ನಡೆಯಲಿರುವಂತಹ ರಹಸ್ಯ ಪವಾಡದ ಬಹುದೊಡ್ಡ ಭಾಗವೆಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ. ಈ ವ್ಯಕ್ತಿ ಯಾರು, ಎಲ್ಲಿಂದ ಬರುತ್ತಾರೆ ಮತ್ತು ಹೇಗೆ ಭೇಟಿಯಾಗುತ್ತಾರೆ ಎಂಬುದು ಸದ್ಯಕ್ಕೆ ನಿಗೂಢವಾಗಿಯೇ ಉಳಿಯದಿರಬಹುದು, ಆದರೆ ಇದರ ಬರುವಿಕೆ ಮಾತ್ರ ಖಚಿತ. ಈ ಹೊಸ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಕೇವಲ ಒಬ್ಬ ಪರಿಚಯಸ್ಥನಾಗಿ ಬರೋದಿಲ್ಲ, ಬದಲಾಗಿ ನಿಮ್ಮ ಆತ್ಮದ ಸಂಗಾತಿಯಾಗಿ, ಮಾರ್ಗದರ್ಶಕರಾಗಿ ಅಥವಾ ನಿಮ್ಮ ಕಷ್ಟಗಳಲ್ಲಿ ಹೆಗಲು ಕೊಡುವಂತಹ ಆಪ್ತ ಮಿತ್ರರಾಗಿ ಪ್ರವೇಶ ಮಾಡ್ತಾರೆ. ಅವರ ಆಗಮನವು ಬಿಸಿಲಿನಲ್ಲಿ ಬಳಲಿರುವಂತವರಿಗೆ ತಂಪಾದ ಮರದ ನೆರಳು ಸಿಗುವಂತೆ ಆಗುತ್ತದೆ. ಒಂದು ಮಂಜಿನ ಗೆಡ್ಡೆ ಸಿಕ್ಕಂತೆ ಭಾಸವಾಗುತ್ತೆ. ತಂಪಾಗಿರುವಂತಹ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಂದು ತಂಗಾಳಿ ಬೀಸುವಂತಹ ಅನುಭವವಾಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿಗೆ ಆಳವಾದಂತಹ ಒಂದು ಅನುಭವವನ್ನು ನೀಡುತ್ತದೆ. ಈ ಹೊಸ ವ್ಯಕ್ತಿಯ ಭೇಟಿಯು ಆಕಸ್ಮಿಕವೆಂದು ನಿಮಗೆ ಅನಿಸಬಹುದು. ಒಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಬಂದು ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಒಂದು ಭೇಟಿಯನ್ನು ಕೊಡ್ತಾರೆ, ಅದನ್ನು ನೀವು ಗಮನಿಸಬೇಕಾಗುತ್ತದೆ. ಬಸ್ಸಿನಲ್ಲಿ ಪ್ರಯಾಣಿಸುವಾಗಲೋ ಅಥವಾ ಸಮಾರಂಭದಲ್ಲೋ ಅಥವಾ ಯಾವುದೇ ಸಾಮಾಜಿಕ ಜಾಲತಾಣದ ಮೂಲಕವೋ ಅಥವಾ ಯಾವುದೋ ಒಂದು ಪರಿಸ್ಥಿತಿಯ ಮೂಲಕ ಅವರು ನಿಮಗೆ ಪರಿಚಯವಾಗ್ತಾರೆ. ಆದರೆ ನೆನಪಿಡಿ, ಈ ಭೇಟಿಯು ವಿಧಿಲಿಖಿತವಾದದ್ದು. ಇವರನ್ನು ನೋಡಿದ ತಕ್ಷಣ ನೀವು ಮೊದಲ ಬಾರಿಗೆ ನೀವು ಅವರನ್ನು ಮಾತನಾಡಿಸಿದಾಗ ನಿಮಗೆ ವಿಚಿತ್ರವಾದ ಆಪ್ತತೆ ಅನುಭವವಾಗುತ್ತೆ. ಜನ್ಮಾಂತರದ ಋಣದಂತೆ ಭಾಸವಾಗುತ್ತೆ. ನಿಮಗೆ ಹತ್ತಿರವಾಗ್ತಾ ಹೋಗ್ತಾರೆ. ಇದುವರೆಗೂ ನೀವು ಅನುಭವಿಸಿದಂತಹ ಒಂಟಿತನಕ್ಕೆ ಇವರ ಆಗಮನವು ಒಂದು ಪೂರ್ಣ ವಿರಾಮ ಇರುತ್ತದೆ. ಮೇಷ ರಾಶಿಯವರು ಸಾಮಾನ್ಯವಾಗಿ ತಮ್ಮ ನೋವನ್ನು ಹೊರಗಡೆ ಹಾಕೋಕೆ ಇಷ್ಟಪಡೋದಿಲ್ಲ. ಎಲ್ಲ ನೋವನ್ನು ಒಬ್ಬರೇ ಅನುಭವಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ಆದರೆ ಇವರು ಬಂದ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾದ ಬದಲಾವಣೆ ಸಿಗ್ತಾ ಹೋಗುತ್ತೆ. ಯಾರಿಗೂ ಕೂಡ ನಿಮ್ಮ ನೋವನ್ನು ಹೇಳಿಕೊಳ್ಳದೆ ಒಳಗಡೆ ನೀವು ಬಹಳಷ್ಟು ಘಾಸಿ ಮಾಡ್ಕೊಂಡಿದ್ದೀರಾ ಮತ್ತು ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ. ಆದರೆ ಈ ವ್ಯಕ್ತಿ ಬಂದ ನಂತರ ನೀವು ಅವರ ಮುಂದೆ ಮಗುವಿನಂತೆ ನಿಮ್ಮೆಲ್ಲ ನೋವುಗಳನ್ನು ತೋಡಿಕೊಳ್ಳುವಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಅವರು ನಿಮ್ಮನ್ನ ನಿರ್ಣಯಿಸುವುದಿಲ್ಲ, ಬದಲಾಗಿ ನಿಮ್ಮನ್ನ ನೀವು ಹೇಗಿದ್ದೀರೋ ಹಾಗೆ ಒಪ್ಪಿಕೊಳ್ತಾರೆ. ಇದೇ ಈ ಸಂಬಂಧವನ್ನ ಮತ್ತಷ್ಟು ಗಾಢವಾಗಿ ಮಾಡುತ್ತೆ. ಈ ಪವಾಡದ ವಿಶೇಷತೆಯಾಗಿದೆ. ಈ ವ್ಯಕ್ತಿಯು ನಿಮ್ಮ ಬದುಕಿಗೆ ಒಂದು ಹೊಸ ದೃಷ್ಟಿಕೋನವನ್ನು ತರ್ತಾರೆ. ನೀವು ಇದುವರೆಗೂ ಸಮಸ್ಯೆ ಎಂದು ಅಂದುಕೊಂಡಿದ್ದ ವಿಷಯಗಳಲ್ಲಿ ಇವರು ಬಹಳ ಸರಳವಾದ ಪರಿಹಾರವನ್ನು ಸೂಚಿಸುತ್ತಾರೆ. ಅವರ ಮಾತುಗಳಲ್ಲಿ ಒಂದು ಬಗೆಯ ಕಾಂತಿ ಶಕ್ತಿ ಇರುತ್ತದೆ. ಅದು ನಿಮ್ಮಲ್ಲಿ ಕುಂದಿ ಹೋಗಿದ್ದಂತಹ ಆತ್ಮವಿಶ್ವಾಸವನ್ನ ಮತ್ತೆ ಚಿಗುರೊಡೆಯುವಂತೆ ಮಾಡುತ್ತೆ. ಅವರು ಬರಿಯ ವ್ಯಕ್ತಿಯಲ್ಲ, ಅವರು ನಿಮ್ಮ ಪಾಲಿನ ಅದೃಷ್ಟ ದೇವತೆಯ ರೂಪ. ಅವರ ಆಗಮನದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುವುದನ್ನು ನೀವು ಗಮನಿಸ್ತೀರಾ. ಅಂದರೆ ಅವರ ಪ್ರಬಲವಾದ ಧನಾತ್ಮಕ ಶಕ್ತಿಯು ನಿಮ್ಮ ಬದುಕಿನ ವಿಶೇಷವಾದ ಅಣತೆಯನ್ನು ಹೆಚ್ಚಿಸುತ್ತದೆ. ಇದು ಸಕಾರಾತ್ಮಕತೆಯನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಅವರು ನಿಮಗೆ ಗುರುವಿನ ಸ್ಥಾನದಲ್ಲಿ ನಿಂತು ಬುದ್ಧಿವಾದವನ್ನ ಹೇಳಬಹುದು ಅಥವಾ ಗೆಳೆಯನ ಸ್ಥಾನದಲ್ಲಿ ನಿಂತು ಧೈರ್ಯ ತುಂಬಬಹುದು. ಒಟ್ಟಿನಲ್ಲಿ ಆ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಜೀವನದ ಗತಿ ಬದಲಾಗುವುದು ಖಂಡಿತ. ಇದು ಕೇವಲ ಭಾವನಾತ್ಮಕ ಬೆಂಬಲವಲ್ಲ, ಬದಲಾಗಿ ನಿಮ್ಮ ಪ್ರಗತಿಗೆ ಪೂರಕವಾದ ಪ್ರಾಯೋಗಿಕ ಸಮಯವಾಗಿದೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಅವರು ನಿಮಗೆ ಸಹಾಯವನ್ನ ಮಾಡ್ತಾರೆ. ಇದರಿಂದಾಗಿ ನಿಮಗೆ ಶಕ್ತಿ ದೊರೆಯುತ್ತದೆ. ಈ ವ್ಯಕ್ತಿಯ ಗುಣಲಕ್ಷಣಗಳು ಬಹಳ ವಿಶೇಷವಾಗಿರುತ್ತದೆ. ಅವರು ಶಾಂತ ಸ್ವಭಾವದವರಾಗಿರುತ್ತಾರೆ, ದೃಢವಾದ ನಿಲುವು ಹೊಂದಿರುತ್ತಾರೆ. ಅವರ ಕಣ್ಣುಗಳಲ್ಲಿ ತೇಜಸ್ಸು ಮತ್ತು ಮಾತಿನಲ್ಲಿ ಸತ್ಯವಿರುತ್ತದೆ. ಮೇಷ ರಾಶಿಯವರ ಆತುರ ಮತ್ತು ಕೋಪವನ್ನು ಇವರು ತಮ್ಮ ತಾಳ್ಮೆಯಿಂದ ನಿಯಂತ್ರಿಸುತ್ತಾರೆ. ಹೀಗೆ ಇವರು ನಿಮ್ಮ ಬದುಕಿನ ಸಮತೋಲನವನ್ನು ಕಾಪಾಡುವಂತಹ ತಕ್ಕಡಿಯಾಗಲಿದ್ದಾರೆ. ಡಿಸೆಂಬರ್ 19ರ ನಂತರ ನೀವು ಭೇಟಿಯಾಗುವ ಪ್ರತಿಯೊಬ್ಬ ಹೊಸ ವ್ಯಕ್ತಿಯನ್ನ ಗಮನಿಸಿ. ಅವರಲ್ಲಿ ಯಾರೋ ಒಬ್ಬರು ನಿಮ್ಮ ಬದುಕಿನ ಆ ರಹಸ್ಯ ಪವಾಡದ ಕೀಲಿಕೈಯಾಗಿರುತ್ತಾರೆ. ಈ ಸಂಬಂಧವು ಅಲ್ಪಕಾಲದ್ದಲ್ಲ, ಅದು ದೀರ್ಘಕಾಲದವರೆಗೆ ನಿಮ್ಮ ಜೊತೆಗೆ ಉಳಿಯುವ ಮತ್ತು ನಿಮ್ಮನ್ನ ಎತ್ತರಕ್ಕೆ ಬೆಳೆಸುವ ಸಂಬಂಧವಾಗಿದೆ. ಆದ್ದರಿಂದ ತೆರೆದ ಮನಸ್ಸಿನಿಂದ ಈ ಬದಲಾವಣೆಯನ್ನು ಒಪ್ಪಿಕೊಳ್ಳಿ ಮತ್ತು ಸ್ವಾಗತಿಸಿ. ಡಿಸೆಂಬರ್ 19ರ ನಂತರ ಸಂಭವಿಸಲಿರುವಂತಹ ಪವಾಡವು ಕೇವಲ ಮಾನಸಿಕ ನೆಮ್ಮದಿ ಅಥವಾ ಹೊಸ ವ್ಯಕ್ತಿಯ ಭೇಟಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಪ್ರಭಾವ ನಿಮ್ಮ ಲೌಕಿಕ ಜೀವನದ ಮೇಲೂ, ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿಗತಿ ಮತ್ತು ನಿಮ್ಮ ವೃತ್ತಿ ಜೀವನದ ಮೇಲೂ ಗಾಢವಾಗಿ ಬೀಳುತ್ತದೆ. ಇಷ್ಟು ದಿನ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಹೋಗಿರಬಹುದು ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿಯನ್ನು ನೀವು ಅನುಭವಿಸಿರಬಹುದು. ಆದರೆ ಈ ಪವಾಡದ ಸಮಯವು ನಿಮ್ಮ ಆರ್ಥಿಕ ಜೀವನದಲ್ಲಿ ಇದ್ದಂತಹ ಹಳೆಯ ಕಗ್ಗಂಟನ್ನು ಬಿಡಿಸುವಂತಹ ಕೆಲಸ ಮಾಡುತ್ತದೆ. ಈ ಬದಲಾವಣೆಯು ಹೇಗೆ ಬಂದುತ್ತದೆ
ಎಂದರೆ ಇದ್ದಕ್ಕಿದ್ದಂತೆ ಮುಚ್ಚಿ ಹೋಗಿದಂತಹ ಆದಾಯದ ಮೂಲಗಳು ಮತ್ತೆ ತೆರೆದುಕೊಳ್ಳುತ್ತವೆ. ನಿಮಗೆ ಬರಬೇಕಾದ ಹಳೆಯ ಬಾಕಿ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವ ಸಾಧ್ಯತೆಗಳು ದಟ್ಟವಾಗಿದೆ. ಇದು ಕೇವಲ ಅದೃಷ್ಟದ ಆಟವಲ್ಲ, ಇದು ಗ್ರಹಗತಿಗಳ ಬದಲಾವಣೆಯಿಂದ ಮತ್ತು ನಿಮ್ಮ ಬದುಕಿಗೆ ಪ್ರವೇಶ ಮಾಡುವ ಹೊಸ ವ್ಯಕ್ತಿಯಿಂದ ಉಂಟಾಗುವ ಧನಾತ್ಮಕ ಪರಿಣಾಮವಾಗಿದೆ. ನಿಮ್ಮ ಶಕ್ತಿ ನಿಮ್ಮ ಜೀವನದ ವೃತ್ತಿ ಜೀವನದಲ್ಲಿ ಬಹಳಷ್ಟು ಶಕ್ತಿಯನ್ನು ದಯಪಾಲುವಂತಹ ಸಮಯವಾಗಿದೆ. ಉದ್ಯೋಗದಲ್ಲಿ ನೀವು ಎದುರಿಸುತ್ತಿರುವಂತಹ ಅಸಮಾಧಾನ ಹೊರಗೆ ಹೋಗುತ್ತದೆ. ಉದ್ಯೋಗಿಯಾಗಿದ್ದರೆ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ. ಸಮಯ ಬಂದರೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಗಮನಿಸಿ ಗೌರವಿಸುವಂತಹ ಕೆಲವೊಂದಿಷ್ಟು ಗಮನಾರ್ಹ ಬದಲಾವಣೆಯನ್ನು ಅನುಭವಿಸಬಹುದು. ನಿಮ್ಮ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಒಂದು ವೇಳೆ ನಿಮ್ಮ ಸ್ವಂತ ವ್ಯಾಪಾರ ಅಥವಾ ವ್ಯವಹಾರವನ್ನು ಮಾಡ್ತಾ ಇದ್ರೆ ಈ ಸಮಯದಲ್ಲಿ ಬರುವ ಅವಕಾಶಗಳು ನಿಮ್ಮ ವ್ಯವಹಾರವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂತಹ ಸಾಧ್ಯತೆ ಇದೆ. ಮುಖ್ಯ ವಿಷಯವೆಂದರೆ ಈ ಬೆಳವಣಿಗೆಗಳ ಹಿಂದೆ ಆ ಹೊಸ ವ್ಯಕ್ತಿಯ ಅಥವಾ ದೈವಿಕ ಶಕ್ತಿಯ ಪ್ರಭಾವ ಇರುತ್ತದೆ. ಅವರು ನೀಡುವ ಒಂದು ಸಣ್ಣ ಸಲಹೆ ಅಥವಾ ಅವರು ತೋರಿಸುವ ಒಂದು ಹೊಸ ಮಾರ್ಗವು ನಿಮ್ಮ ಆರ್ಥಿಕ ಬದುಕಿನ ದಿಕ್ಸೂಚಿಯನ್ನೇ ಬದಲಾಯಿಸಬಹುದು. ನಿಮಗೆ ಗೊತ್ತಿಲ್ಲದ ಕ್ಷೇತ್ರದಲ್ಲಿಯೂ ಲಾಭ ಮಾಡುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಅದೃಷ್ಟ ಎನ್ನುವುದು ಸುಮ್ಮನೆ ಬರೋದಿಲ್ಲ, ಅದಕ್ಕೆ ಸರಿಯಾದ ಸಮಯ ಮತ್ತು ಸನ್ನಿವೇಶ ಕೂಡಿ ಬರಬೇಕು. ಮೇಷರಾಶಿಯವರಿಗೆ ಆ ಸಮಯ ಈಗ ಕೂಡಿ ಬಂದಿದೆ. ನೀವು ಇದುವರೆಗೆ ಹಣಕಾಸಿನ ವಿಚಾರದಲ್ಲಿ ತೆಗೆದುಕೊಂಡಂತಹ ತಪ್ಪು ನಿರ್ಧಾರಗಳು ಇವಾಗ ನೀವು ಅದರಿಂದ ಪಾಠ ಕಲಿತಿರಬಹುದು. ಈಗ ಆ ಅನುಭವದ ಆಧಾರದ ಮೇಲೆ ನೀವು ಮುಂಬರುವಂತಹ ಹೊಸ ಚೈತನ್ಯದ ನೆರವಿನಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬಂಗಾರದ ಮೊಟ್ಟೆ ಇಡುವ ಕೋಳಿಯಂತೆ ಲಾಭ ತರುತ್ತದೆ. ಸಾಲದ ಬಾಧೆಯಿಂದ ತೊಂದರೆ ಅನುಭವಿಸ್ತಾ ಇದ್ರೆ ಈ ಪವಾಡವು ಒಂದು ಆಶಾ ಕಿರಣವಾಗುತ್ತೆ. ಸಾಲ ತೀರಿಸಲು ಹೊಸ ದಾರಿಗಳು ಗೋಚರಿಸುತ್ತವೆ ಅಥವಾ ಆದಾಯದ ಹರಿವು ಹೆಚ್ಚಾಗಿ ಆರ್ಥಿಕ ಒತ್ತಡ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಮತ್ತು ಅದಕ್ಕಾಗಿ ಹಣ ಖರ್ಚು ಮಾಡುವ ಸುಂದರ ಪ್ರಸಂಗಗಳು ಎದುರಾಗಲಿದೆ. ಒಟ್ಟಾರೆಯಾಗಿ ಈ ಪವಾಡವು ನಿಮ್ಮ ಜೇಬನ್ನು ತುಂಬಿಸುವುದರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಭದ್ರತೆಯ ಭಾವನೆಯನ್ನು ಮೂಡಿಸುತ್ತದೆ. ಬಡತನದ ಅಥವಾ ಕೊರತೆಯ ಆಲೋಚನೆಗಳು ದೂರವಾಗಿ ಸಮೃದ್ಧಿಯ ಕಡೆಗೆ ನಿಮ್ಮ ಮನಸ್ಸು ವಾಲುತ್ತದೆ. ಒಟ್ಟಾರೆಯಾಗಿ ಐಷಾರಾಮಿ ಜೀವನ ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ಯಾವುದೇ ಒಂದು ದೊಡ್ಡ ಏಳಿಗೆಯನ್ನು ಕಾಣುವ ಮೊದಲು ಮನುಷ್ಯನು ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಮೇಷರಾಶಿಯವರು ಕಳೆದ ಹಲವು ಸಮಯದಿಂದ ಇಂತಹ ಅಡೆತಡೆಗಳ ಸರಮಾಲೆಯನ್ನು ಎದುರಿಸಿರಬಹುದು. ಮಾಡುತ್ತಿರುವ ಕೆಲಸದಲ್ಲಿ ವಿಘ್ನ, ಅನಾರೋಗ್ಯದ ಸಮಸ್ಯೆ, ಕಾರಣವಿಲ್ಲದೆ ಬರುವ ಅಪವಾದಗಳು ನಿಮ್ಮನ್ನು ಕುಗ್ಗಿಸಿರಬಹುದು. ಆದರೆ ಡಿಸೆಂಬರ್ 19 ನಂತರ ನಡೆಯುವಂತಹ ಈ ರಹಸ್ಯ ಪವಾಡ ಅತ್ಯಂತ ಮುಖ್ಯವಾದ ಭಾಗವೆಂದರೆ ವಿಘ್ನಗಳ ನಿವಾರಣೆ. ಕತ್ತಲೆಯನ್ನು ಸೀಳಿಕೊಂಡು ಬರುವಂತಹ ಸೂರ್ಯಕಿರಣದಂತೆ ಈ ಪವಾಡವು ನಿಮ್ಮ ಬದುಕನ್ನು ಆವರಿಸಿದ್ದ ಅಡೆತಡೆಗಳು ಶತ್ರುಗಳ ಕಾಟವನ್ನು ಸುಟ್ಟು ಹಾಕುತ್ತದೆ. ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚಾಲನೆ ಪಡೆಯುತ್ತವೆ. ಕೋರ್ಟ್ ಕಚೇರಿಗಳಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ. ಡಿಸೆಂಬರ್ 19 ಭಯಂಕರವಾದ ಅಮಾವಾಸ್ಯೆಯ ನಂತರ ನಿಮ್ಮ ಬಾಳಿನಲ್ಲಿ ಬೆಳಕಿನ ಆಟ ಶುರುವಾಗುತ್ತದೆ. ಅದೃಷ್ಟವು ಈ ಆಟದ ಜೊತೆಗೆ ನಿಮ್ಮನ್ನು ಉತ್ತಮವಾದ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಗೆಲುವು ಈಗ ನಿಶ್ಚಿತವಾಗಿದೆ. ಇದನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಿಲ್ಲ. ನಿಮ್ಮ ಜೀವನದ ಸಮಸ್ಯೆಗಳು ಬಗೆಹರಿಯುವ ಲಕ್ಷಣಗಳು ಗೋಚರಿಸುವ ಸಾಧ್ಯತೆ ಇದ್ದು ಈ ರಾಶಿ ಚಕ್ರದವರಿಗೆ ದೊಡ್ಡ ನಿರಾಳತೆ ಬರುತ್ತೆ. ನಿಮ್ಮ ಪ್ರಗತಿಯನ್ನು ಸಹಿಸದ ಗುಪ್ತ ಶತ್ರುಗಳು ಅಥವಾ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಪ್ರಚಾರ ಮಾಡುವಂತವರು ತಾವಾಗಿ ತಮ್ಮ ಸೋಲನ್ನು ಒಪ್ಪಿಕೊಳ್ಳಬಹುದು. ಸನ್ನಿವೇಶಗಳು ನಿಮ್ಮಂತೆ ನಿರ್ಮಾಣವಾಗುತ್ತವೆ. ನಿಮ್ಮ ತೇಜಸ್ಸು ನಿಮ್ಮ ಕಡೆಗೆ ಹರಿದು ಬರುವ ದೈವಿಕ ಬೆಂಬಲವನ್ನು ನೋಡಿ ವಿರೋಧಿಗಳು ನಿಮ್ಮಿಂದ ದೂರ ಸರಿಯುತ್ತಾರೆ. ಇದುವರೆಗೂ ನಿಮ್ಮನ್ನು ಕೀಳಾಗಿ ಕಂಡವರು ಈಗ ನಿಮ್ಮ ಏಳಿಗೆಯನ್ನು ನೋಡಿ ಬೆರಗಾಗುತ್ತಾರೆ. ಈ ಸಮಯವು ಶತ್ರುಗಳ ನಾಶಕ್ಕಿಂತ ಹೆಚ್ಚಾಗಿ ಶತ್ರುತ್ವದ ನಾಶಕ್ಕೆ ಸಾಕ್ಷಿಯಾಗುತ್ತದೆ. ಅಂದರೆ ನಿಮ್ಮ ವಿರೋಧಿಗಳು ಕೂಡ ಮಿತ್ರರಾಗುವ ಕನಿಷ್ಠ ಪಕ್ಷ ನಿಮ್ಮ ದಾರಿಗೆ ಅಡ್ಡ ಬರದಂತೆ ತಡೆಯುವಂತಹ ಸರಿಯಾದಂತಹ ಸಮಯ ಪವಾಡದಲ್ಲಿ ನಡೆಯುವ ಸಾಧ್ಯತೆ ಇದ್ದು ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ಭಯ ಮತ್ತು ಆತಂಕ ದೂರವಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸಾಮರ್ಥ್ಯದ ಮೇಲೆ ಹೊಸ ನಂಬಿಕೆ ಹುಟ್ಟುತ್ತೆ. ಯಾವುದೇ ಸವಾಲು ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಗೆಲ್ಲಬಲ್ಲೆ ಎಂಬ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಈ ಅಡೆತಡೆಗಳ ನಿವಾರಣೆ ಕೇವಲ ಹೊರಗಿನ ಪ್ರಪಂಚದಲ್ಲಿ ಮಾತ್ರವಲ್ಲ, ನಿಮ್ಮ ಒಳಗಿನ ಪ್ರಪಂಚದಲ್ಲಿ ನಡೆಯುತ್ತದೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ಗೊಂದಲ, ಅನುಮಾನ, ಅವಮಾನ, ಕೀಳರಿಮೆ ಮಾಯವಾಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಚೇತರಿಕೆ ಕಂಡುಬರುತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಹೆಚ್ಚು ಲವಲವಿಕೆಯಿಂದ ಇರ್ತೀರಾ. ನಿಮ್ಮ ಕುಟುಂಬದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಕಲಹ, ಮನಸ್ತಾಪಗಳು ಬಗೆಹರಿಯುತ್ತವೆ. ಒಟ್ಟಾರೆಯಾಗಿ ಮನೆಯಲ್ಲಿ ನೆಮ್ಮದಿ, ಶಾಂತಿ ನೆಲೆಸುತ್ತದೆ. ಈ ಹೊಸ ವ್ಯಕ್ತಿಯ ಪ್ರವೇಶ ಮತ್ತು ಗ್ರಹಗಳ ಅನುಗ್ರಹ ನಿಮ್ಮ ಮನೆಯ ವಾತಾವರಣವೇ ಬದಲಾಗುವಂತೆ ಮಾಡುತ್ತೆ. ನೀವು ಕೈಯಿಟ್ಟ ಕೆಲಸವೆಲ್ಲ ಸುಗಮವಾಗಿ ಸಾಗಲಿದೆ ಎಂದರೆ ಅದಕ್ಕಿಂತ ದೊಡ್ಡ ಪವಾಡ ಇನ್ನೇನಿದೆ. ಪ್ರಕೃತಿ ನಿಮಗೆ ದಾರಿ ಮಾಡಿಕೊಡುತ್ತಿದೆ ಎಂದು ನಿಮಗೆ ಸ್ಪಷ್ಟವಾಗಿ ಅನುಭವವಾಗುತ್ತೆ. ಮುಚ್ಚಿದ ಬಾಗಿಲು ತಾವಾಗೆ ತೆರೆದುಕೊಳ್ಳುತ್ತೆ. ಇದು
ನಿಮ್ಮ ಬದುಕಿನ ಜಯದ ಯಾತ್ರೆ ಅಂತ ಅನ್ಕೊಂಡ್ರೆ ತಪ್ಪಾಗೋದಿಲ್ಲ. ಇಷ್ಟು ದಿನ ಇದ್ದಂತಹ ಸೋಲನ್ನ ಕಂಡಿದ್ದ ನಿಮ್ಮ ಜೀವನದಲ್ಲಿ ಈಗ ಗೆಲುವಿನ ರುಚಿ ನೋಡುವಂತಹ ಯೋಗ ಕೂಡಿ ಬಂದಿದೆ. ಈ ಬದಲಾವಣೆಯನ್ನ ಸಂತೋಷ ಮತ್ತು ಆನಂದದಿಂದ ಮುಂದುವರಿಸಿಕೊಂಡು ಹೋಗಿ. ಕಾಲದ ಚಕ್ರ ಹುಳುತ್ತಲೇ ಇರುತ್ತದೆ, ಆದರೆ ಕೆಲವು ತಿರುವುಗಳು ನಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಅದೇ ರೀತಿ ಡಿಸೆಂಬರ್ 19ರ ನಂತರದ ದಿನಗಳು ಮೇಷರಾಶಿಯವರ ಪಾಲಿಗೆ ಅಂತಹ ಒಂದು ನಿರ್ಣಾಯಕ ತಿರುವು. ಈ ವಿಶೇಷವಾದ ಸಂದರ್ಭ ನಿಮ್ಮ ಜೀವನದಲ್ಲಿ ಆರ್ಥಿಕ ಏಳಿಗೆ, ಕೌಟುಂಬಿಕ ನೆಮ್ಮದಿ, ಶತ್ರುನಾಶ ಮತ್ತು ಹೊಸ ವ್ಯಕ್ತಿ ಆಗಮನ ಇವೆಲ್ಲವೂ ಕೇವಲ ಆಕಸ್ಮಿಕವಾಗಿ ಬಂದಿಲ್ಲ. ಇವು ವಿಧಿಯು ನಿಮಗಾಗಿ ಹೆಣೆದ ಸುಂದರವಾಗಿರುವಂತಹ ಯೋಜನೆಯ ಭಾಗವಾಗಿದೆ. ಈ ರಹಸ್ಯ ಪವಾಡವು ಹೊರಗಿನ ಪ್ರಪಂಚದಲ್ಲಿ ಎಷ್ಟು ನಡೆಯುತ್ತದೆಯೋ ಅದಕ್ಕಿಂತ ಹೆಚ್ಚು ನಿಮ್ಮ ಅಂತರಂಗದಲ್ಲಿ ನಡೆಯುತ್ತದೆ. ಹಳೆಯ ಸಂಕಟಗಳು, ನೋವುಗಳು ಮತ್ತು ಸೋಲುಗಳು ಬದಿಗಿಟ್ಟು ಹೊಸ ಭರವಸೆಯೊಂದಿಗೆ ಮುನ್ನಡೆಯುವ ಹೊಸ ಸಮಯವಾಗಿದೆ. ಇದು ಅಂತ್ಯವಿಲ್ಲದ ಒಂದು ವಿಶೇಷವಾದ ಹೋರಾಟ. ಇದಕ್ಕೆ ಯಾವುದೇ ಅಂತ್ಯವಿರೋದಿಲ್ಲ. ಇದು ನಿಮ್ಮ ಬಂಗಾರದ ಬಾಳನ್ನ ಬದುಕಿನ ಆರಂಭ. ಈ ಸಮಯದಲ್ಲಿ ಬರುವ ಅವಕಾಶಗಳನ್ನ ಮತ್ತು ಹೊಸ ವ್ಯಕ್ತಿಯನ್ನ, ಸ್ನೇಹವನ್ನ ನೀವು ಎರಡು ಕೈಗಳಿಂದ ಬಾಚಿಕೊಂಡು ಸ್ವಾಗತಿಸಬೇಕು. ಸಂಶಯ ಪಡೋದನ್ನ ಬಿಟ್ಟು ನಂಬಿಕೆಯಿಂದ ಹೆಜ್ಜೆ ಇಟ್ಟರೆ ಯಶಸ್ಸು ನಿಮ್ಮದಾಗುತ್ತೆ. ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿದೆ. ದೈವ ಬಲ ನಿಮ್ಮ ಜೊತೆಗಿದೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಈಗ ಜಾಗೃತವಾಗಿದೆ. ಇನ್ನು ನಿಮ್ಮನ್ನ ತಡೆಯೋರು ಯಾರೂ ಇಲ್ಲ. ನೀವು ಅಂದುಕೊಂಡಿದ್ದನ್ನ ಸಾಧಿಸಲು ಇದೇ ಸರಿಯಾದ ಸಮಯ. ಈ ಪವಾಡವು ನಿಮ್ಮ ಬದುಕಿನ ಪುಸ್ತಕದಲ್ಲಿ ಒಂದು ಹೊಸ ಅಧ್ಯಾಯವನ್ನ ಬರೆಯುತ್ತದೆ. ಆ ಅಧ್ಯಾಯದಲ್ಲಿ ಹೆಸರು, ಗೆಲುವು ಮತ್ತು ಕನಸುಗಳು ನನಸಾಗುವ ಕಾಲ ಬಂದಿದೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳೆಲ್ಲ ಪರಿಹಾರ ಸಿಗುವ ಕಾಲ ಬಂದಿರೋದ್ರಿಂದ ಈ ಬದಲಾವಣೆಯನ್ನ ಆನಂದದಿಂದ, ಪ್ರತಿಯೊಂದು ದಿನವನ್ನ ಉತ್ಸಾಹದಿಂದ ಬರಮಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಬದುಕಿಗೆ ಬರುವ ಆ ಹೊಸ ವ್ಯಕ್ತಿಯನ್ನ ಗೌರವದಿಂದ, ಪ್ರೀತಿಯಿಂದ ನೋಡಿ. ದೇವರು ನಿಮಗೆ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ಯಾರೂ ಕೂಡ ನಿಮ್ಮನ್ನ ಸೋಲಿಸೋಕೆ ಸಾಧ್ಯವಿಲ್ಲ ಎಂಬ ವಿಶೇಷವಾದ ಮಾಹಿತಿ ದೇವರು ಕೊಟ್ಟಿರುವಂತಹ ಪ್ರೀತಿ. ಡಿಸೆಂಬರ್ 19ರ ನಂತರ ಒಂದು ಸಾಮಾನ್ಯ ದಿನಾಂಕವಲ್ಲ. ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ, ನಿಮ್ಮ ಬದುಕನ್ನ ಹೂವಿನಂತೆ ಹರಳಿಸುವ ಒಂದು ಪವಾಡದ ಸಮಯ. ನಿಮ್ಮ ಜೀವನದಲ್ಲಿ ಶಾಶ್ವತವಾದ ಸುಖ, ಶಾಂತಿಯನ್ನ ತರುತ್ತದೆ. ಕತ್ತಲೆಯನ್ನ ದಾಟಿ ಬೆಳಕಿನ ಕಡೆಗೆ ನಡೆಯುವಂತಹ ನಿಮ್ಮ ಈ ಪಯಣ ಸುಗಮವಾಗಿರುತ್ತದೆ. ನಿಮ್ಮ ಈ ಪಯಣ ಸುಗಮವಾಗಿ ಸಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕೆಲಸಗಳು ನಿಮಗೆ ದುಪ್ಪಟ್ಟು ಲಾಭವನ್ನ ತಂದುಕೊಡುತ್ತೆ. ಯಾವುದೇ ವ್ಯಕ್ತಿಗಳು ಕಷ್ಟದಲ್ಲಿದ್ರೂ ಕೂಡ ನೀವು ವಿಶೇಷವಾಗಿ ಅವರಿಗೆ ಸಹಾಯವನ್ನ ಮಾಡುವಂತಹ ಮನಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವು ಭಗವಂತನ ಪ್ರೀತಿಗೆ ಪಾತ್ರರಾಗುವಂತೆ ಮಾಡೋದ್ರ ಜೊತೆಗೆ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೋಗುವಂತೆ ಮಾಡುತ್ತೆ. ನಿಮಗೆ ಸಿಗುವಂತಹ ಹಣ, ಆಸ್ತಿ, ಸೌಕರ್ಯ, ಸಂಪತ್ತನ್ನ ನಿಮ್ಮಲ್ಲೇ ಉಳಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.